ನಮ್ಮ ಎಲ್ಲ ಡೆಲಿವರಿ ಬಾಯ್ಸ್ಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್. ನ್ಯೂ ಇಯರ್ ಬಂತಂತ ಫ್ರೆಂಡ್ಸ್ ಜೊತೆಲಿ ಪಾರ್ಟಿ ಫಂಕ್ಷನ್ ಮಾಡ್ಕೊಂಡು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಗಾಡಿ ಓಡಿಸ್ಬೇಡಿ. ಇದರಿಂದ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ನಿಮ್ಮ ಫ್ಯಾಮಿಲಿ ಬೀದಿಗೆ ಬರುತ್ತೆ. ಬಿ ಕೇರ್ಫುಲ್. ಪಾರ್ಟಿ ಫಂಕ್ಷನ್ ಅಂತ ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ವೇಸ್ಟ್ ಮಾಡೋ ಬದಲು ನಿಮ್ಮ ಹೆಂಡತಿ ಮಕ್ಕಳಿಗೆ ಒಂದ್ ಜೊತೆ ಬಟ್ಟೆ ಕೊಡಿಸಿ, ಅವರು ಕೂಡ ತುಂಬಾ ಖುಷಿಯಾಗಿರ್ತಾರೆ, ನೀವು ಖುಷಿಯಾಗಿರ್ತೀರ. ಇಯರ್ ಎಂಡ್ ಆಗಿರೋದ್ರಿಂದ ಗೊತ್ತಿರಬೇಕು, ಡೆಲಿವರಿ ಬಾಯ್ಸ್ಗೆ ಕೆಲಸ ಕೂಡ ಕಮ್ಮಿ ಇದೆ. ಹಂಗಾಗಿ 1,000 ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ. ಆದಷ್ಟು ಖರ್ಚು ಕಮ್ಮಿ ಮಾಡಿ ನ್ಯೂ ಇಯರ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಈ ಸರಿ ಡೆಲಿವರಿ ಬಾಯ್ಸ್ಗೆ ಸ್ವಲ್ಪ ಮೂಡ್ ಅಪ್ಸೆಟ್ ಅಂತಾನೆ ಹೇಳ್ಬೋದು. ಯಾಕೆಂದರೆ ಇಯರ್ ಎಂಡ್ ಆಗಿದ್ರಿಂದ ಕೆಲಸ ಅಂತೂ ಫುಲ್ ಒಂದೇ ಸಲ ಡೌನ್ ಆಗಿಬಿಟ್ಟಿದೆ. ಬಟ್ ಯಾವ ವರ್ಷನೂ ಈ ಥರ ಆಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ಅನಿಸುತ್ತೆ ಈ ವರ್ಷ ಡೆಲಿವರಿ ಫೀಲ್ಡು ಫುಲ್ ಡೌನ್ ಆಗಿದೆ. ಏನೇನೋ ಆಸೆಗಳು ಇಟ್ಕೊಂಡಿರ್ತಾರೆ ನಮ್ಮ ಡೆಲಿವರಿ ಬಾಯ್ಸ್. ಈ ವರ್ಷ ನ್ಯೂ ಇಯರ್ ಪಾರ್ಟಿ ಆ ಥರ ಸೆಲೆಬ್ರೇಟ್ ಮಾಡೋಣ, ಈ ಥರ ಸೆಲೆಬ್ರೇಟ್ ಮಾಡೋಣ, ಹೊಸ ಬಟ್ಟೆ ತಗೊಳ್ಳೋಣ, ಕೇಕ್ ಕಟ್ ಮಾಡೋಣ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಣ, ಟ್ರಿಪ್ ಹೋಗೋಣ, ಈ ಥರ ತುಂಬ ಒಂದು ಕನಸುಗಳು ಇಟ್ಕೊಂಡು ಎಲ್ಲ ಆಚರಣೆ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೆಲೆಬ್ರೇಟ್ ಮಾಡಲೇಬೇಕು. ಪ್ರತಿ ಹೊಸ ವರ್ಷ ಬಂದಾಗ ಸೆಲೆಬ್ರೇಟ್ ಮಾಡಲೇಬೇಕಾಗತ್ತೆ. ಆದರೆ ಅತಿ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡೋದು ಬಿಟ್ಟು ಸ್ವಲ್ಪ ಸ್ವಲ್ಪ ಸಿಂಪಲ್ಲಾಗೆ ಮಾಡಿರಾಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಅತಿ ಸಾಲ ಮಾಡ್ಕೊಂಡು ಖರ್ಚು ಮಾಡೋಕ್ಕಾಗಲ್ಲ ಪಾರ್ಟಿನ. ಸಾಲ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಸುಮ್ಮನೆ ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಈ ಥರ ಎಲ್ಲ ಮಾಡೋ ಬದಲು ಒಂದು ಸಿಂಪಲ್ಲಾಗಿ ಒಂದು ಫ್ಯಾಮಿಲಿ ಜೊತೆ ಒಂದು ಕೇಕ್ ತಂದು ಕಟ್ ಮಾಡಿ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ಕೆಲಸ ಕಡಿಮೆ ಇದೆ ಇವಾಗ. ಗೊತ್ತಿರಬೇಕು, 1000 ರೂಪೀಸ್ ಮಾಡೋಕ್ಕಾಗ್ತಾ ಇಲ್ಲ ಯಾವುದೇ ಒಂದು ಡೆಲಿವರಿ ಆ್ಯಪ್ಗಳು ಕೂಡ. ಈಗ ವೀಕೆಂಡು ಒಂದು ಕ್ರಿಸ್ಮಸ್ ಬಂತು, ಇಯರ್ ಎಂಡ್ ಆಯಿತು, ಸ್ವಲ್ಪ ಆಲ್ರೆಡಿ ಒಂದು ತಿಂಗಳಿಂದ ಬಿಸ್ನೆಸ್ ಡೌನ್ ಇದೆ. ಹಂಗಾಗಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಏನಾಗಿದೆ, ಸಂಪಾದನೆ ಕಡಿಮೆ. ಇದರಿಂದ ಸುಮ್ಮನೆ ಮತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಸುಮ್ಮನೆ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಜಾಸ್ತಿ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಡೆಲಿವರಿ ಬಾಯ್ಸ್ಗೆ ಎಕ್ಸ್ಪೆಷಲಿ ಹೇಳೋಂಥ ಮೆಸೇಜು. ಯಾಕೆಂದರೆ ಸುಮ್ಮನೆ ದುಡ್ಡು ಇದ್ದಾಗ ಖರ್ಚು ಮಾಡಿಬಿಡ್ತೀವಿ, ಮತ್ತೆ ಸಂಪಾದನೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಒಂದು 100 ರೂಪಾಯಿ ಆರ್ಡ್ರಿಗೂ ಎಷ್ಟು ಒದ್ದಾಡ್ತೀವಿ ಡೆಲಿವರಿ ಬಾಯ್ಸು. ಎಷ್ಟು ಬಿಸಿಲು, ಗಾಳಿ, ಚಳಿ, ಮಳೆಯಲ್ಲಿ ಕಸ್ಟಮರ್ ವೆಯ್ಟಿಂಗು, ಇಷ್ಟೆಲ್ಲ ಒಂದು 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಬೀಳ್ತೀವಿ. ಬಟ್ ಏನೋ ಒಂದು ಫಂಕ್ಷನ್ನು ಪಾರ್ಟಿಯಿಂದಾಗ 1,000 ರೂಪಾಯಿ ಖರ್ಚು ಮಾಡಿಬಿಡ್ತೀವಿ. ಆ ಟೈಮಿಗೇನೋ ಖರ್ಚು ಮಾಡಿಬಿಡ್ತೀವಿ. ಬಟ್ ಆಮೇಲೆ ಅದ್ರ ಯೋಚನೆ ಬರುತ್ತೆ, ಇದು ಈ ಥರ ಮಾಡಬಾರ್ದಾಯ್ತಲ್ಲ ಅಂತ. ಯಾಕೆಂದರೆ ಬೇರೆ ಏನಾರು ಕಮಿಟ್ಮೆಂಟ್ ಬಂದಾಗಲೇ ಅರ್ಥ ಆಗೋದು ನಮಗೆ. ಈ ಥರ ದುಡ್ಡೆಲ್ಲ ವೇಸ್ಟ್ ಮಾಡಿಬಿಟ್ಟು ಖರ್ಚು ಮಾಡಿಬಿಟ್ಟು ನೋಡಿ ಇವಾಗ ಈ ಥರ ಪ್ರಾಬ್ಲಮ್ ಆಯಿತು. ಒಂದು ಮೆಡಿಕಲ್ ಖರ್ಚಿಗೆ ಇರ್ಬೋದು, ಮಕ್ಕಳು ಸ್ಕೂಲ್ ಫೀಸ್ಗೆ ಇರ್ಬೋದು, ಬೇರೆ ಇನ್ನೂ ಏನೋ ಒಂದು ಇದ್ದೇ ಇರ್ತವೆ ಫ್ಯಾಮಿಲಿ ಮೇಲೆ ಒಂದು ಖರ್ಚುಗಳು. ಅಂಥ ಟೈಮಲ್ಲಿ ದುಡ್ಡಿಲ್ಲ ಅಂದಾಗ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ದುಡ್ಡಿಗೆ ಸಂಪಾದನೆ ಕಮ್ಮಿ ಇದ್ದಾಗ ಖರ್ಚು ಕಮ್ಮಿ ಮಾಡ್ಕೊಳ್ಳಿ. ಸಂಪಾದನೆ ಜಾಸ್ತಿ ಇದ್ದಾಗ ಖರ್ಚು ಮಾಡಿ, ತೊಂದರೆ ಇಲ್ಲ. ಯಾಕೆಂದರೆ 2,000 3,000 ದುಡಿತಾ ಇರ್ತೀವಿ. ಅವಾಗ ಬೇಕಾದ್ರೆ ದಿನಕ್ಕೆ ನೀವು ಒಂದು 500 ರೂಪಾಯಿ ಖರ್ಚು ಮಾಡಿದ್ರು ಏನು ಬೇಜಾರು ಅನ್ಸಲ್ಲ. ಒಳ್ಳೆ ಸಂಪಾದನೆ ಆಗಿದೆ ಇವತ್ತು ಬಿಡಪ್ಪ ಅನ್ಬೋದು. ಬಟ್ ಇವಾಗ 1,000 ರೂಪಾಯಿ ಸಂಪಾದನೆ ಮಾಡಿ 1,000 ರೂಪಾಯಿನೂ ನಾವು ಪಾರ್ಟಿ ಖರ್ಚು ಮಾಡ್ತೀವಿ ಅಂದಾಗ ಏನಾಗುತ್ತೆ, ತುಂಬ ಕಷ್ಟ, ಲೈಫ್ ರಿಸ್ಕ್ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳಿ. ಹೊಸ ಹೊಸ ಬಟ್ಟೆ ಕೆಲವರು ತಗೊಳ್ಳೇಬೇಕು ಅನ್ಕೊಂತಾರೆ, ಏನು ಮಾಡೋಕ್ಕಾಗಲ್ಲ. ಅತಿಯಾಗಿ ಬ್ರ್ಯಾಂಡೆಡ್ ಬಟ್ಟೆಗಳು ತಗೊಳಕೋಬೇಡಿ ಸಾವಿರಾರು ರೂಪಾಯಿ ಕೊಟ್ಟು. ಎಷ್ಟು, ಯಾಕೆಂದರೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ಬ್ರ್ಯಾಂಡೆಡ್ ಬಟ್ಟೆ ತಗೊಂಡು ನಾವು ಡ್ಯೂಟಿ ಮಾಡೋಕ್ಕಾಗಲ್ಲ ಹಾಕ್ಕೊಂಡು. ಇವತ್ತು ಬೆಂಗಳೂರಲ್ಲಿ ಈ ಬಿಸಿಲಿಗೆ ಕಲರ್ ಶೇಡ್ ಆಗ್ತವೆ, ಡಸ್ಟು ಫುಲ್ ಎಲ್ಲ ಹಾಳಾಗೋಗ್ಬಿಡ್ತವೆ. ಯಾವತ್ತೋ ಒಂದು ಪಾರ್ಟಿ ಫಂಕ್ಷನ್ ವೇರ್ ಒಂದು ಸರಿ ಹಾಕೊಳೋದಕ್ಕೆ ಸುಮ್ಮನೆ 1,000 2,000 ಕೊಟ್ಟು ತೊಗೊತೀವಿ. ವರ್ಷಾನುಗಟ್ಟಲೆ ಕಬಡಲ್ಲಿ ಎತ್ತಿಟ್ಬಿಡ್ತೀವಿ. ಇದರಿಂದ ಏನಾಗುತ್ತೆ, ಸುಮ್ಮನೆ ಹಾಕಿರೋ ಬಂಡವಾಳ ವೇಸ್ಟ್. ಹಂಗಾಗಿ ನಿಮಗೆ ಡೈಲಿ ಯೂಸ್ಗೆ ಏನು ಬೇಕೋ ಅವೇ ತಗೊಳ್ಳಿ. ಟಿ ಶರ್ಟ್ಸು, ಪ್ಯಾಂಟ್ಗಳು, ಆದಷ್ಟು ನೈಟ್ ಪ್ಯಾಂಟ್ಗಳು, ಈ ಥರ ಇರೋದ್ರಿಂದ ಬಟ್ಟೆಗಳು ಸ್ವಲ್ಪ ರೇಟು ಕಮ್ಮಿ ಆಗುತ್ತೆ. ನಿಮ್ಮ ಡೈಲಿ ಯೂಸ್ಗೂ ಯೂಸ್ ಆಗ್ತಾವವು. ಹಂಗಾಗಿ ಅದಕ್ಕೋಸ್ಕರ ಬಟ್ಟೆಗೂ ಜಾಸ್ತಿ ಖರ್ಚು ಮಾಡೋಕೆ ಹೋಗಬೇಡಿ. ಇನ್ನು ಯಾರು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾರಲ್ವ, ಡ್ರಿಂಕ್ಸು ಅದು ಇದು ಅಂದ್ಕೊಂಡು ಆದಷ್ಟು ಸ್ವಲ್ಪ ಖರ್ಚು ಕಮ್ಮಿನೇ ಮಾಡ್ಕೊಳ್ಳಿ. ಯಾಕೆಂದರೆ ದುಡ್ಡು ಖರ್ಚು ಮಾಡಿಬಿಡ್ಬೋದು ಇದ್ದಾಗ, ಬಟ್ ಸಂಪಾದನೆ ಮಾಡೋದು ಕಷ್ಟ ಅಲ್ವಾ, ಗೊತ್ತು ನಿಮಗೂ. ಈಗ ಆದಷ್ಟು ಸಿಂಪಲ್ಲಾಗೆ ಪಾರ್ಟಿ ಮಾಡಿ ವರ್ಷ. ಮತ್ತು ಜಾಸ್ತಿ ಕುಡಿದ್ಬಿಟ್ಟು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ನೈಟಲ್ಲಿ ಡೆಲಿವರಿ ಬಾಯ್ಸು. ಯಾಕೆಂದರೆ ತುಂಬ ಆಕ್ಸಿಡೆಂಟ್ ಆಗ್ತಾ ಇರ್ತವೆ. ಗೊತ್ತಿರಬೇಕು, ಪ್ರತಿ ವರ್ಷ ನ್ಯೂ ಇಯರಲ್ಲಿ ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಡ್ರೈವಿಂಗ್ ಮಾಡಿಕೊಂಡು ತುಂಬ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತವೆ, ಕೈಕಾಲು ಮುರಿದೋಗಿರೋವು, ಈ ಥರ ಅನೇಕ ಘಟನೆಗಳು ಆಗ್ತಾನೆ ಇರ್ತವೆ ಎವ್ರಿ ಇಯರ್. ಹಂಗಾಗಿ ಅದಕ್ಕೋಸ್ಕರ ನಮ್ಮ ಕಡೆನೂ ಒಂದು ಮೆಸೇಜ್ ಅಷ್ಟೇ, ಯಾರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ಏನೇ ಪಾರ್ಟಿ ಮಾಡ್ತಿರೋದ್ರೆ ನಿಮ್ಮ ಮನೆಯಲ್ಲೇ ಪಾರ್ಟಿ ಮಾಡಿ ತೊಗೊಂಡೋಗಿ ಅಲ್ಲೇ ತಿನ್ನಿ, ಊಟ ಅಲ್ಲೇ ಮಲ್ಕೊಳ್ಳಿ. ಕುಡಿದ್ಬಿಟ್ಟು ಎಲ್ಲೋ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿ ಮಾಡ್ಕೊಂಡು ಕುಡಿದ್ಬಿಟ್ಟು ಗಾಡಿ ಓಡಿಸ್ಕೊಂಡು ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ, ಇನ್ ಕೇಸ್ ನಿಮ್ಮನ್ನು ನಂಬಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಮಕ್ಕಳು, ಹೆಂಡತಿ ಮಕ್ಕಳು, ಈ ಥರ ಎಲ್ಲ ಇರ್ತಾರಲ್ವಾ, ನೀವೇ ಅವ್ರಿಗೆ ಆಧಾರ ಸ್ತಂಭ ಆಗಿರ್ತೀರ. ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾಳೆ ದಿವಸ ಅವ್ರು ಏನಾಗಬೇಕು. ಹಂಗಾಗಿ ಆದಷ್ಟು ಕೇರ್ಫುಲ್ಲಾಗಿರಿ. ನ್ಯೂ ಇಯರು ಆ ಒಂದು ಟೈಮು ಪಾರ್ಟಿ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಅನ್ನಿಸ್ಬೋದು ಎಲ್ರಿಗೂ. ಬಟ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅದು ನೋವು ತಿನ್ನೋರು ನೀವೇನೆ. ಹಂಗಾಗಿ ಮತ್ತೆ ಕುಡಿದ್ಬಿಟ್ಟು ಗಾಡಿನೂ ಓಡಿಸ್ಬೇಕಾದ್ರೆ ಎಲ್ಲರೂ ಪೊಲೀಸ್ ಹಿಡಿದ್ರೆ ಗೊತ್ತಿರಬೇಕು, ಗಾಡಿ ಸೀಸ್ ಆಗುತ್ತೆ, 10,000 ಫೈನು. ಡ್ರಿಂಕ್ ಆ್ಯಂಡ್ ಡ್ರೈವಿಗೆ ಗೊತ್ತಿರಬೇಕು, 10,000 ಫೈನ್ ಇದೆ.
ಸುಮ್ಮನೆ ಏನೋ ನಾವು ಸಂಪಾದನೆ ಮಾಡೋದೇ ಕಮ್ಮಿ, ಸುಮ್ಮನೆ ಯಾರಿಗೋ ಬಾಯಿಗೆ ಹಾಕೋಕ್ಕಾಗಲ್ಲ ಅಷ್ಟೊಂದು 10,000. ಅದಕ್ಕೆ ಇವೆಲ್ಲ ಬೇಡ ಅಂದರೆ ಅಚ್ಚುಕಟ್ಟಾಗಿ ನಿಮ್ಮ ಮನೇಲೇ ಪಾರ್ಟಿ ಮಾಡ್ಕೊಳ್ಳಿ, ಹೊರಗಡೆ ಎಲ್ಲೂ ಹೋಗಿ ಪಾರ್ಟಿ ಮಾಡಬೇಡಿ ಆಯಿತಾ. ಏನೇ ಮಾಡಾಗಿದ್ರು ಮನೇಲೇ ಪಾರ್ಟಿ ಮಾಡ್ಕೊಂಡು ಮನೇಲೇ ಇರಿ ಸೇಫಾಗಿ. ಹಾಗಾಗಿ ಏನೇ ಒಂದು ತೊಂದರೆ ಆಗಲ್ಲ. ಹೊರಗಡೆ ಎಲ್ಲ ಹೋಗಿ ಫ್ರೆಂಡ್ಸ್ ಜೊತೆಲಿ ಪಾರ್ಟಿ ಮಾಡ್ಕೊಂಡು ಈ ಥರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗೋದ್ಕಿಂತವ ಮನೇಲಿ ನೆಮ್ಮದಿಯಾಗಿ ಪಾರ್ಟಿ ಮಾಡ್ಕೊಂಡಿದ್ರೆ ನಿಮಗೂ ಕೂಡ ಆರಾಮಾಗಿರ್ತೀರ, ಸೇಫಾಗಿರ್ತೀರ. ಮತ್ತು ನೀವು ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆಲಿ ಸುಮ್ಮನೆ ಸಾವಿರಾರು ರೂಪಾಯಿ ಪಾರ್ಟಿ ಮಾಡ್ಕೊಂಡು ಕುಡ್ಕೊಂಡು ಹಾಳು ಮಾಡ್ಕೊಂತಕ್ಕಂಥ ದುಡ್ಡು, ಅದೇ ಸಾವಿರಾರು ರೂಪಾಯಿಲಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ಕೊಡಿಸಿದ್ರೆ ನಿಜವಲ್ಲ ಅವರು ಕೂಡ ತುಂಬ ಖುಷಿ ಆಗ್ತಾರೆ. ನಮ್ಮ ಹಸ್ಬೆಂಡು ನ್ಯೂ ಇಯರ್ಗೆ ಒಂದು ಜೊತೆ ಬಟ್ಟೆ ಕೊಡಿಸಿದ್ರು ಅಂತವ. ಯಾಕೆಂದರೆ ನೀವು ನಿಮ್ಮ ಫ್ಯಾಮಿಲಿಗೆ ನೀವೇ ಕೇರ್ ಮಾಡಬೇಕು. ನೀವು ಫ್ರೆಂಡ್ಸ್ ಜೊತೆಲಿ ಏನೋ ಪಾರ್ಟಿ ಮಾಡಿ ದುಡ್ಡು ಕಳೆದು ಬಿಡ್ತೀರಾ, ಬಟ್ ನಿಮ್ಮ ಹೆಂಡತಿ ಮಕ್ಕಳಿಗೆ ಯಾರು ತಂದು ಕೊಡ್ತಾರೆ ಹೇಳಿ? ನೀವೇ ತಂದು ಕೊಡಬೇಕು. ಅಲ್ಲಿ ವೇಸ್ಟ್ ಮಾಡ್ತಕ್ಕಂಥ ದುಡ್ಡನ್ನ ನಿಮ್ಮ ಫ್ಯಾಮಿಲಿಗೆ ಖರ್ಚು ಮಾಡಿ, ಅವರು ಕೂಡ ಖುಷಿಯಾಗಿರ್ತಾರೆ, ನೀವು ಖುಷಿಯಾಗಿರ್ತೀರ, ಎಲ್ಲರೂ ಚೆನ್ನಾಗಿರ್ಬೋದು. ಏನೋ 5 ನಿಮಿಷಕ್ಕೆ ಕುಡಿದ್ಬಿಟ್ಟು ಅದರಿಂದ ಏನೂ ಸಿಗಲ್ಲ ಆಯಿತಾ. ಒಂದು ಕಿಕ್ ಇರುತ್ತೆ ಅಷ್ಟೇ, ಹಾಫ್ ಆನ್ ಅವರ್ 1 ಅವರು. ಅದಕ್ಕೆ ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ವೇಸ್ಟ್ ಅಲ್ವಾ ಮನಿ? ಸುಮ್ಮನೆ ಯಾಕೆ ಹೇಳಿ? ಅದೇ ದುಡ್ಡನ್ನ ನೀವು ಮನೆಗೆ ಏನಾದ್ರು ಒಂದು ರೇಷನ್ ತಂದು ಹಾಕ್ಕೊಡಿ, ನಿಮ್ಮ ವೈಫ್ಗೆ ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ಕೊಡಿಸಿ, ಮನೆಗೆ ಒಂದು ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ. ಅವರು ಕೂಡ ಎಲ್ಲ ನಿಮ್ಮ ಫ್ಯಾಮಿಲಿ ಖುಷಿಯಾಗಿರ್ತಾರೆ, ನೀವು ಕೂಡ ಚೆನ್ನಾಗಿರ್ತೀರ. ನ್ಯೂ ಇಯರ್ ಬಂತು, ಯಾವುದೇ ಥರ ಜಾಸ್ತಿ ದುಡ್ಡು ಖರ್ಚು ಮಾಡೋದಿರಲಿ, ಪಾರ್ಟಿ ಮಾಡೋದಿರಲಿ, ಹಂಗೆ ಡ್ಯೂಟಿ ಬಿಟ್ಟು ಹೊರಗಡೆ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಕೆಲವರು ಫ್ರೆಂಡ್ಸ್ ಜೊತೆಲಿ ಟ್ರಿಪ್ ಹಾಕ್ಕೊಂಡು. ಸುಮ್ಮನೆ ಎಲ್ಲ ಪ್ರಾಬ್ಲಮ್ ಆಗ್ತವೆ. ನಿನ್ನೆನೂ ಕೂಡ ನೋಡಿ ಯಾವುದೋ ಒಂದು ಬೈಕಲ್ಲಿ ಇದು ಕ್ರಿಸ್ಮಸ್ ಹಬ್ಬ ಮಾಡ್ಕೊಂಡು ಬರ್ಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಗಿ ಇಲ್ಲೇ ಚಿಕ್ಕಬಳ್ಳಾಪುರ ಹತ್ರ 4 ಜನ ಡೆತ್ ಆಗಿದ್ದಾರೆ, ಎಲ್ಲ ಹುಡುಗರೇನೆ. ಈ ಥರ ಆಗ್ಬಿಟ್ರೆ ಏನಾಗುತ್ತೆ? ಸುಮ್ಮನೆ ಪ್ರಾಬ್ಲಮ್ಮು. ಏನು ಗೊತ್ತಾ, ಏನೋ ಒಂದು ಜೋಶಾಗಿ ಡ್ರಿಂಕ್ಸ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೇನೋ ತಲೆಯಲ್ಲಿ ಏನು ಗೊತ್ತಿರಲ್ಲ, ಏನೋ ಒಂದು ಜೋಶು, ಒಂದು ಎನರ್ಜಿ ಪವರ್ ಬಂದ್ಬಿಡುತ್ತೆ. ಈ ಗಾಡಿನೂ ಅಷ್ಟೇ ಬೇರೆ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈಗ ಆಪೋಸಿಟ್ ಬರೋರು ಕರೆಕ್ಟಾಗಿ ಬಂದ್ರೂ ಕೂಡ ನಾವೇನಾದ್ರು ಹೆಚ್ಚು ಕಮ್ಮಿ ಇವಾಗ ಅವ್ರಿಗೆ ಗೊತ್ತಿದ್ರು ಏನಾಗುತ್ತೆ, ನಾಳೆ ದಿವಸ ಬೇರೆಯವರೇ ಬಂದು ನಮಗೆ ಗೊತ್ತಿದ್ರು, ಈ ಥರ ಆಗುತ್ತೆ. ಅದಕ್ಕೋಸ್ಕರ ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಗಾಡಿ ಓಡಿಸೋಕ್ಕೆ ಹೋಗಬೇಡಿ. ಇದು ನಮ್ಮ ಕಡೆಯಿಂದ ಕೊಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಮೆಸೇಜು ನಮ್ಮ ಡೆಲಿವರಿ ಬಾಯ್ಸ್ಗೆ. ಆದಷ್ಟು ಮನೇಲೇ ಇರಿ. ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಇದೆಯಲ್ವ, ಮನೇಲೇ ಮಾಡ್ಕೊಳ್ಳಿ ಫ್ಯಾಮಿಲಿ ಜೊತೆ. ಎಲ್ಲ ಖುಷಿಯಾಗಿರ್ತಾರೆ ಮನೆಯವರು. ಹೊರಗಡೆ ಎಲ್ಲ ಹೋಗಿ ಸುಮ್ಮನೆ ಲೈಫ್ ಹಾಳು ಮಾಡ್ಕೊಳೋದ್ಕಿಂತ ನೆಮ್ಮದಿಯಾಗಿ ಪಾರ್ಟಿ ಮಾಡ್ಕೊಂಡು ಮನೇಲಿದ್ರೆ ನಿಮ್ಮ ದುಡ್ಡು ಸೇವ್ ಆಗುತ್ತೆ, ನಿಮಗೆ ಪ್ರಾಬ್ಲಮ್ಮು ಕೂಡ ಬರಲ್ಲ, ಆರಾಮಾಗಿ ನೆಮ್ಮದಿಯಾಗಿ ಕೂಡ ಇರ್ಬೋದು. ಓಕೆ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಡೆಲಿವರಿ ಬಾಯ್ಸ್ ಎವ್ರಿಡೇ ಇದೇ ಥರ ಏನೋ ಒಂದು ವಿಡಿಯೋ ಕೊಡ್ತಾನೆ ಇರ್ತೇವೆ ನಾವು, ನಿಮ್ಮ ಜೀವನ ಬಗ್ಗೆ ಆಗಿರ್ಬೋದು, ಒಂದು ಡೆಲಿವರಿ ಅಪ್ಡೇಟ್ ಬಗ್ಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.